ಇವಾಗ ನಾವು ಕುಂದಾದ್ರಿಗೆ ಹೊಂಟಿವಿ. ಇದೇ ಅದರ ಬೋರ್ಡ್ ನೋಡಿ, ಕುಂದಾದ್ರಿ 7 ಕಿಲೋಮೀಟರ್ ಇದೆ. ಇದೇ ರಸ್ತೆಯಿಂದ ನಾವು ಹೋಗ್ಬೇಕಿರೋದು. ರಸ್ತೆ ಯಾವ ತರ ಇರುತ್ತೆ, ಕುಂದಾದ್ರಿ ಬೆಟ್ಟದಲ್ಲಿ ಯಾವ ತರ ಜೈನ್ ಬಸ್ತಿ ಇರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಈ ಕಡೆ ರಸ್ತೆ ಎಲ್ಲ ಚೆನ್ನಾಗಿದೆ. ಸೊ ಹೀಗೆ ಹೋಗ್ಬೇಕಿರೋದು. ಅಕ್ಕಪಕ್ಕದಲ್ಲಿ ತುಂಬಾ ದಟ್ಟವಾದ ಕಾಡುಗಳಿದ್ದಾವೆ, ಸೊ ಮರಗಳಿದ್ದಾವೆ, ಎಮ್ಮೆ ಇದೆ ನೋಡಿ. ಇಲ್ಲೊಂದಿದೆ, ಮುಂದೆ ಒಂದು ಬರ್ತಿದೆ, ಅಲ್ಲಿ ಹಿಂದೆ ಒಂದಿದೆ, ಆರಾಮಾಗಿ ಅವು ಮೇಯ್ತಿದ್ದಾವೆ. ಸೊ ಇವರು ನಮ್ಮವರು. ನೀವು ಕೂಡ ಫ್ರೆಂಡ್ಸ್ ಒಟ್ಟಿಗೆ ಹೀಗೆ ಬನ್ನಿ. ಸೊ ಅಲ್ಲಿ ಏನು ಎತ್ತರ ಕಾಣಿಸ್ತಿದೆಯಲ್ಲ, ಅಲ್ಲೇ ನಾವು ಹೋಗ್ಬೇಕಿರೋದು. ಅಲ್ಲಿ ಯಾವ ಥರ ಇರುತ್ತೆ, ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿ ಹೋಗುವ ಮುಂಚೆ ಇಲ್ಲಿ ನಾವು ಗಾಡಿ ನಿಲ್ಲಿಸಿದ್ದೇವೆ, ಯಾಕಂದರೆ ಇಲ್ಲಿ ಅಲ್ಲಿ ಅದು ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಬೇಕು, ಅದಕ್ಕೆ ನಾನು ಗಾಡಿ ನಿಲ್ಲಿಸಿದ್ದು. ಸೊ ಇಲ್ಲಿಂದ ನಾನು ಒಂದು ಜೂಮ್ ಹಾಕಿ ತೋರಿಸ್ತೀನಿ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಅದು ಇವಾಗ ನಾನು ತೋರಿಸ್ತೀನಿ ನೋಡಿ. ಅಲ್ಲಿ ಏನು ಹಿಂದೆ ಏನು ನೋಡಿ, ಏನು ನಾನು ಬರಲು ಮಾಡ್ತಿದ್ದೆ ನೋಡಿ, ಮಾರ್ಕ್ ಟೈಪು. ಸೊ ಅಲ್ಲೇ ಇರೋದು ಅದು ಟೆಂಪಲ್ಲು. ಸೊ ಇವಾಗ ಜೂಮ್ ಹಾಕಿದೆ ನೋಡಿ, ಅಷ್ಟು ಚಿಕ್ಕದಾಗಿ ಕಾಣ್ತಿದ್ದಲ್ಲ, ನಾವು ಅಲ್ಲೇ ಹೋಗಬೇಕಾಗಿರೋದು. ನಿಮಗೂ ಆ ರಸ್ತೆ ಹೇಗಿರುತ್ತೆ, ಅಲ್ಲಿ ಹೋದಾಗ ಇಲ್ಲಿ ಕೆಳಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಬೇಕು. ಹೋಗುವ ಬನ್ನಿ ಮುಂದೆ. ಸೊ ಇವಾಗ ನಾವು ಮುಂದೆ ಬಂದೇವೆ, ನೋಡಬೇಕು ಅಲ್ಲಿ ಇನ್ನು ಯಾವ ಥರ ರಸ್ತೆ ಇರುತ್ತೆ ಅಂತ. ಸೊ ಅಷ್ಟು ಎತ್ತರ ಇದೆ ನೋಡಿ, ನಾವು ಅಲ್ಲೇ ಹೋಗಬೇಕಿರೋದು. ರಸ್ತೆ ಕೂಡ ಅಷ್ಟೇ ತುಂಬ ಭಯಂಕರ ಇರುತ್ತೆ ಅನಿಸುತ್ತೆ, ನೋಡಬೇಕು ಅಲ್ಲಿ ಹೋದಾದ್ಮೇಲೆ. ಇವಾಗ ಆಲ್ಮೋಸ್ಟ್ ನಾವು ಕುಂದಾದ್ರಿ ಹಳ್ಳಿಗೆ ಬಂದೇವೆ. ಇನ್ನು ಆ ಟೆಂಪಲ್ ಹೋಗುವ ದಾರಿಯಲ್ಲೆಲ್ಲ ಜಸ್ಟ್ ಇವಾಗ ಹಳ್ಳಿಗೆ ಬಂದಿದೆ ಕುಂದಾದ್ರಿ. ಇದು ನೋಡಿಬಹುದು, ಇದು ಕುಂದಾದ್ರಿ. ಸೊ ಇಲ್ಲಿಗೆ ಅಷ್ಟೇ ಬಂದಿದ್ದು. ಸೊ ಇದು ಒಂದು ಕಮಾನು, ಡೋರ್ ಕಮಾನ್ ಥರ. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು. ಸೊ ನಿಮಗೆ ಅಲ್ಲಿ ಕಾಣ್ತಿದೆಯಲ್ಲ ಬೆಟ್ಟದಲ್ಲಿ, ಅದು ಜೂಮ್ ಹಾಕ್ತೇನೆ ನಿಮಗೆ ನೋಡಿ, ಅಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಅಲ್ಲೇ ನಾವು ಹೋಗ್ಬೇಕಾಗಿರೋದು. ಏನು ಚಾಲೆಂಜ್ ಅಂದರೆ ಅಲ್ಲಿ ಹೋಗಿ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಸೊ ಮುಂದೆ ಹೋಗುವ ಬನ್ನಿ. ರಸ್ತೆ ಸ್ವಲ್ಪ ಇದೇ ಥರ ಇದೆ. ಸೊ ಇಲ್ಲಿ ನಮಗೆ ಪೊಲೀಸರು ಚೆಕಿಂಗ್ ಮಾಡ್ತಿದ್ರು, ಅಂದರೆ ಗಾರ್ಡು ಇಲ್ಲಿ ಅವರು ಸೆಕ್ಯೂರಿಟಿ. ಸೊ ಹಾಗಾಗಿ ನಂಬರ್ ನೋಟ್ ಮಾಡ್ಕೊಂಡ್ರು. ಸೊ ನಂಬರ್ ನೋಟ್ ಮಾಡ್ಕೊಂಡು ನಾವು ಹಾಗೆ ಮುಂದೆ ಬಂದೇವೆ. ರೋಡ್ ಸ್ವಲ್ಪ ಹೀಗೆ ಇದೆ, ಅಂದರೆ ರಸ್ತೆ ಅಷ್ಟು ಸರಿಯಾಗಿಲ್ಲ. ಯಾರಾದರೂ ಬರೋವರು ಆರಾಮಾಗಿ ಬರ್ಬೋದು, ಸ್ವಲ್ಪ ಜಾಗ್ರತೆ ವಹಿಸಿ ಬನ್ನಿ. ರಸ್ತೆ ಎಲ್ಲವೂ ಹೀಗೆ ಇದೆ. ಇಲ್ಲಿ ನಮ್ಮದು ಬೈಕ್ ಸಿಕ್ಕಾಕೋತು ಮಣ್ಣಲ್ಲಿ, ಅಂದರೆ ನಾವು ಸೈಡ್ ಹೊಡೆದು ಮಣ್ಣಲ್ಲಿ ನಮ್ಮದು ಗಾಡಿ ಸಿಕ್ಕಾಕೊಂಡಿತ್ತು ಮಾರೆ, ಹಾಗಾಗಿ ಅಲ್ಲಿ ನಿಲ್ಲಿಸಿದ್ದೇವೆ. ಇದು ರಸ್ತೆ ಎಲ್ಲ ಹಿಂಗೆ ಇದೆ, ಬರುವಾಗ ಜಾಗ್ರತೆ ಮಾಡ್ಕೊಂಡು ಬರ್ಬೇಕು ನೀವು. ನೋಡಿ ಹೇಗಿದೆ ಅಂತ ರಸ್ತೆ ಬದಿ. ಇಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿದ್ದೇವೆ, ಯಾಕಂದರೆ ಕೆಳಗಡೆ ನೋಡಿ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನು ನಾವು ಮೇಲೆ ಹೋಗ್ಬೇಕಿರೋದು. ಇದು ಜಸ್ಟ್ ಹಾಗೆ ನಿಲ್ಸಿದ್ದು. ಇವಾಗ ನಿಮಗೆ ಫುಲ್ ಕ್ಲಾರಿಟಿಯಾಗಿ ತೋರಿಸ್ತೀನಿ ನೋಡಿ. ನೋಡಿ ಕೆಳಗಿನ ಗದ್ದೆ ಎಲ್ಲ ಕಾಣಿಸುತ್ತೆ. ತುಂಬ ಇವಾಗ ನಾವು ಮೇಲೆ ಬಂದಿದ್ದೇವೆ, ಅಂದರೆ ಹಿಲ್ ಮೇಲೆ ಆ ಥರ ತುಂಬ ಎತ್ತರದ ಮೇಲೆ ಬಂದಿದ್ದೇವೆ. ಇವಾಗ ನೋಡಿ ಅದು ನಿಮಗೆ ಎಲ್ಲ ಸಿಗತ್ತೆ. ಇವಾಗ ನಾವು ಹಾಗೆ ಮುಂದೆ ಹೋಗುವ ಬನ್ನಿ. ಇವರು ಆಲ್ಮೋಸ್ಟ್ ನಾವು ಇಲ್ಲಿ ಬಂದೇವೆ. ಮೇನ್ ಎಲ್ಲಿದೆಯಲ್ಲ ಅಲ್ಲಿ ಅವರು ನಮ್ಮ ಫ್ರೆಂಡ್ಸ್ ಅಂದ್ರು. ಇಲ್ಲಿ ಯಾವ್ದಾವ್ದು ಗಿಡಗಳಿದಾವೆ, ಯಾವ್ದಾವ್ದು ಔಷಧಿ ಗುಣಗಳಿದಾವೆ ಇಲ್ಲಿ, ಇದರಲ್ಲಿ ಎಲ್ಲ ಮಾಹಿತಿ ಇದೆ ನೋಡಿ. ಕುಂದಾದ್ರಿಗೆ ಬಂದವರು ಇದೊಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಅಂದ್ರೆ ಇಲ್ಲಿ ಯಾವ ತರ ಗಿಡಗಳಿದೆ, ಯಾವ ತರ ವ್ಯಾಕ್ಸಿನ್ ಮದ್ದುಗಳಿದಾವೆ, ಸೊ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದು ನೀವು ಓದಬಹುದು ನೋಡಿ. ಈ ಪ್ರದೇಶದಲ್ಲಿರುವ ಅಪರೂಪ ಅತ್ಯಮೂಲ ಔಷಧೀಯ ಗುಣದ ವನಮೂಲಿಕೆ ವಿಹಾರ. ಅಂದ್ರೆ ಕುಂದಾದ್ರಿ ಈ ಪ್ರದೇಶದಲ್ಲಿ ಏನೇನು ಯಾವ ತರ ಗಿಡಗಳಿದಾವೆ ಅದು ಇದಾವೆ. ಇದು ಮೇಲೆ ಸ್ಟೆಪ್ ಇದಾವೆ, ಹೀಗೆ ಸ್ಟೆಪ್ ಹತ್ತಿ ಹೋಗ್ಬೇಕು ನಾವು. ಬನ್ನಿ ಹೋಗುವ. ಹಿಂದೆ ನೋಡಿ ನಮ್ಮ ಮಿತ್ರನನ್ನು ಅವನು ಲಾಗ್ ಮಾಡ್ತಿದ್ದಾನೆ. ಸೊ ಅವನಿಗೂ ಕೂಡ ಸಪೋರ್ಟ್ ಮಾಡ್ಬೇಕು ನೀವು. ಅವನು ಒರಿಸ್ಸಾದಿಂದ ಬಂದು ಕರ್ನಾಟಕ ಪ್ಲೇಸ್ ಅನ್ನ ಜನರಿಗೆ ಹೇಳ್ತಿದ್ದಾನೆ, ಅದು ಅವನು ಒಂದು ಒಳ್ಳೆ ಕೆಲಸ. ಸೊ ಅವನಿಗೂ ಕೂಡ ಸಪೋರ್ಟ್ ಮಾಡಿ. ಇವಾಗ ನಾವು ಮೇಲೆ ಬಂದಿದ್ದೇವೆ. ಸೊ ಸ್ಟೆಪ್ ಎಲ್ಲ ಹತ್ತಿ, ಇದು ಏನೋ ಮನೆ ಅಥವಾ ಯಾರಿಗೂ
ಅಂದ್ರೆ ಅವ್ರು ಕೆಲಸ ಮಾಡೋ ರೆಸ್ಟ್ ಮಾಡ್ಲಿಕ್ಕೆ ಇರ್ಬೋದು. ಇದು ನೋಡಿ ಇಷ್ಟು ಎತ್ತರದ ಮೇಲೆ ಅವರು ತಮ್ಮ ಏನದು ಟೆಂಪಲ್ ಬಸ್ತಿ ಅನ್ನೋ ತರ ಕಟ್ಸಿದ್ದಾರೆ. ಇಲ್ಲಿ ಒಂದು ನೀರಿನ ಬಾವಿ ತರ ಇದೆ, ಅದು ಬಾವಿ ತರ ಕೊಳನ ಏನೋ ಇರ್ಬೋದು, ಬಾವಿ ತರ ಇದೆ ನೋಡಿ. ಇದೇ ನೋಡಿ ನಾವು ಕೆಳಗಡೆ ಯಾವತ್ತು ಜೂಮ್ ಹಾಕಿದನಲ್ಲ, ಸೊ ಅದೇ ಇದೆ ನೋಡಿ. ಈಗ ಕಾಣಿಸ್ತಿಲ್ಲ, ಅದೇ ಹಿಂದೆ ಇಲ್ಲಿಂದ ವ್ಯೂಸ್ ನೋಡಿ ಒಳ್ಳೆ ಬರುತ್ತೆ. ಅಲ್ಲಿ ಆ ಕಡೆ ಯಾರು ಹೋಗಬಾರ್ದಂತ ಬಾರ್ಡರ್ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಬಾರ್ಡರ್ ಹಾಕಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಚಂದ ಕಾಣ್ತಿದೆ ಹಿಂದೆ ಎಲ್ಲ. ಕೆಳಗಿದೆಲ್ಲ ಗದ್ದೆಗಳು ಎಲ್ಲವೂ ಚೆನ್ನಾಗಿ ಕಾಣ್ತಿದೆ. ಇವರು ನಮ್ಮ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ವಿಸಿಟರ್ ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ. ಇದು ಬಾವಿ, ಯಾರು ಹೋಗಬಾರ್ದಂತ ಈ ತರ ಅವರು ಹಾಕಿದ್ದಾರೆ, ಬೇಲಿ ಟೈಪು. ಇದು ನೋಡಿ ಕೆಳಗಿಂತ ಯಾವ ತರ ಕಾಣಿಸುತ್ತೆ ಅಂತ. ಶೃಂಗೇರಿಗೆ ಹೋದವರು ಕುಂದಾದ್ರಿಗೆ ಒಂದು ಬಂದು ನೀವು ಅಟೆಂಡ್ ಮಾಡಿ ಹೋಗ್ಬೇಕು, ಅಷ್ಟು ಚೆನ್ನಾಗಿದೆ ಇದು. ಇದು ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೀವು ಯಾರಾದರೂ ಬರೋರು ಮೇಲೆ ಬರುವಾಗ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡು ಬನ್ನಿ. ಸೊ ಇವಾಗ ನೋಡಿ ಹಿಂದೆ ಎಲ್ಲ ಕಾಣ್ತಿರೋದು ಅವ್ರ ಫ್ರೆಂಡ್ಸು, ಮತ್ತೆ ಹಿಂದೆ ನಾವು ನೋಡ್ಬೋದು ಹೇಗಿದೆ ಅಂತ. ಸೊ ಇಲ್ಲಿ ಒಂದು ಡೌಟ್ ಏನಂದ್ರೆ, ಯಾಕೆ ಜೈನವರು ಮೇಲೆ ಇಷ್ಟು ಮೇಲೆ ಕಟ್ಸಿದ್ದಾರೆ ಅಂತ. ಸೊ ನೋಡ್ಬೇಕು ಯಾಕೆ ಅಂತ. ಸೊ ಇದೆ ನೋಡಿ, ಇಲ್ಲಿ ಮೂರ್ತಿ ಇದಾವೆ. ಇದು ಜೈನ ಧರ್ಮಕ್ಕೆ ಸೇರಿರುವಂಥದ್ದು. ಇಲ್ಲಿ ಮ್ಯಾಪ್ ಇದಾವೆ, ಸೊ ಭಕ್ತಾದಿಗಳಿಗೆ ಅವ್ರಿಗೆ ಮ್ಯಾಪ್ ಇದಾವೆ. ಇದು ನೋಡಿ ಕಲ್ಲು, ಅವು ಮೂರ್ತಿಯು. ಸ್ತಂಭ ಒಂದು ಹಾಕಿದ್ದಾರೆ ಇಲ್ಲಿ. ಹೋಗುವ ಬನ್ನಿ ಮುಂದೆ. ಇದು ನೋಡಿ ಸ್ತಂಭ 1008 ಶ್ರೀ. ಇದೆ ನೋಡಿ ಭಗವಾನ್ ಶ್ರೀ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸದಿ. ಇದು ಪಾರ್ಶ್ವನಾಥ ತೀರ್ಥಂಕರ ಬಸದಿ. ಇದು 1008ನೇ ಇಶ್ಯೂ ಇದು. ಸೊ ಇದು ಜೈನ ಧರ್ಮಕ್ಕೆ ಸೇರಿರುವಂಥದ್ದು. 1008ನೇ ಇಶ್ವಿ ಅದು. ಸೊ ಟೆಂಪಲ್ ಬಸದಿ ಹಿಂದೆ ಹೋಗುವ ಬನ್ನಿ, ಬಸದಿಯಲ್ಲಿ ಯಾವ ಥರ ಇದೆ ಅಂತ. ಸ್ವಲ್ಪ ಈ ಥರ ಬರುವಾಗ ಜಾಗ್ರತೆ ಮಾಡ್ಬೇಕು ನೀವು. ಇಲ್ಲಿ ಕೂಡ ಹಳೆಯ ಮೂರ್ತಿಗಳಿದಾವೆ. ಇವಾಗ ನಾನು ಒಂದು ಬಸ್ತಿಯ ಒಂದು ರೌಂಡ್ ಹಾಕಿದೆ ಹಿಂದೆ ಯಾವ ಥರ ಇದೆ ಅಂತ. ಇದು ಸೈಡಲ್ಲಿ ನೀವು ಬಂದಾಗಿದ್ದು ನಿಮಗೆ ಸಿಗತ್ತೆ. ಅಂದರೆ ಇದು ಬಾವಿ ಟೈಪ್ ಇದೆ ನೋಡಿ. ಅಲ್ಲಿ ಒಂದು ಹಾವು ಇದೆ, ಕಾಣಿಸುತ್ತೆ ನಿಮಗೆ? ಹಾವು ನೋಡಿ, ಹಾವು ನೋಡ್ದ, ಜೂಮ್ ಮಾಡ್ದ, ಅದು ಹಾವು. ಮತ್ತೆ ಅಲ್ಲಿ ಯಾರು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಬೇಲಿ ಹಾಕಿದ್ದಾರೆ. ಇದು ನೋಡಿ ಮೇಲೆ ಯಾವ ತರ ಇದೆ ಅಂತ. ಭಗವಾನ್ 1008ನೇ ಶ್ರೀ ಪಾರ್ಶ್ವನಾಥ ಬಸದಿ ಅಂತ ಇದೆ. ಒಳಗಡೆ ಮಹಾವೀರರವರು ಮೂರ್ತಿ ಕೂಡ ಇದೆ. ಇದು ನೋಡಿ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ನಾನು ನಿಮಗೆ ಇನ್ನೊಂದು ರೌಂಡ್ ಹಾಕಿ ತೋರಿಸ್ತಿದ್ದೀನಿ ಯಾವ ತರ ಇದೆ ಅಂತ. ಇಲ್ಲಿ ಬಂದವರು ಇದನ್ನು ನೀವು ಪೂರ್ತಿಯಾಗಿ ನೋಡಿ. ಇದನ್ನು ಕೂಡ ಮಿಸ್ ಮಾಡಬೇಡಿ. ಹೊಂಡ ಬಾವಿ ಟೈಪ್ ಇದೆ ಅದು. ಇದೆ ನೋಡಿ, ಅದ್ ನಾವು ಕೆಳಗಡೆದಾಗ ಯಾವ ತರ ಕಾಣಿಸುತ್ತೆ, ಇಲ್ಲಿ ಮೇಲೆ ಯಾವ ತರ ಇದೆ ಅಂತ ನೋಡಿ. ಮುಂದೆ ಮೂರ್ತಿ ಇಟ್ಟಿದ್ದಾರೆ. ಇಲ್ಲಿ ಒಂದು ಶಾಸನ ಇದೆ, ಯಾವುದು ಇಲ್ಲಿ ಕಾಣ್ತಿದೆಯಲ್ಲ ಅದು ಶಾಸನ. ಮತ್ತೆ ಇಲ್ಲಿ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಮಾಹಿತಿ. ಇವಾಗ ಇದು ಶಾಸನ ಇದೆ. ಸೊ ಇದರಲ್ಲಿ ಲಿಪಿ ಎಲ್ಲ ಉಂಟು. ಸೊ ನೋಡ್ಬೋದು ನೀವು. ಇಲ್ಲಿ ಕುಂದಾದ್ರಿಗೆ ಬಂದಾಗ ಇದು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಒಂದು ಶಾಸನ ಇದೆ. ಸೊ ಇನ್ನೊಂದು ಏನಂದ್ರೆ, ನಂಗೆ ಒಂದು ಕ್ವಶನ್ ಇತ್ತು. ಅಂದ್ರೆ ಜೈನರು ಯಾಕೆ ಮೇಲೆ ಇರುತ್ತಾರಂತ, ಅಂದ್ರೆ ಎತ್ತರದ ತುದಿಯಲ್ಲಿ. ಸೊ ಇಲ್ಲಿ ಅದು ಒಂದು ಕಾರಣ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಜೈನರು ಬೆಟ್ಟದ ಮೇಲೆ ನೋಡಿ, ಶ್ರವಣ ಬೆಳಗೊಲೆಲ್ಲ ಬೆಟ್ಟದ ಮೇಲೆ ಇದೆ, ಅದು ಯಾಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಇದೆ ನೋಡಿ. ಜೈನರು ಹೆಚ್ಚು ತೀರದ ತುದಿಯಲ್ಲಿ ತಮ್ಮ
ಚೀನ ಮಂದಿರವನ್ನು ನಿರ್ಮಿಸಿ ಪೂಜಿಸುವುದು ವಾಡಿಕೆ. ಕಾರಣ ಏನೆಂದರೆ ಅವರು ಆಡಂಬರಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲವಂತೆ, ಮತ್ತು ಅವರಿಗೆ ಶಾಂತಿ ನೆಮ್ಮದಿ ಬೇಕಂತೆ. ಸೊ ಹಾಗಾಗಿ ಅವರು ಎಲ್ಲರಿಂದ ಸ್ವಲ್ಪ ಎತ್ತರಿನ ಪ್ರದೇಶಕ್ಕೆ ಇರ್ತಾರೆ. ಇವಾಗ ನಾನು ಜೂಮ್ ಹಾಕ್ತಿರೋದು, ನಾನು ಸ್ಟಾರ್ಟಿಂಗಲ್ಲಿ ಬಂದಿದ್ದೇನಲ್ಲ ಕುಂದಾದ್ರಿಗೆ, ವಿಲೇಜಿಗೆ, ಹಳ್ಳಿಗೆ, ಅಲ್ಲಿಂದ ಜೂಮ್ ಹಾಕಿದೆ ನಾನು. ಇವಾಗ ಇಲ್ಲಿ ನಿಂತು ಅಲ್ಲಿ ಜೂಮ್ ಹಾಕ್ತಿದ್ದೆ, ನಿಮ್ಗೆ ಹೇಳಿದಲ್ಲ ನೋಡಿ. ಸೊ ಇಷ್ಟು ಇದೆಲ್ಲ ಕುಂದಾದ್ರಿ. ಸೊ ನೀವು ಯಾರು ಬರೋರಿದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಬರ್ಬೋದು. ಇದು ಒಳ್ಳೆ ಪ್ಲೇಸ್ ನೋಡ್ಲಿಕ್ಕೆ, ಯಾಕಂದ್ರೆ ನಿಮ್ಗೆ ತುಂಬಾ ಎತ್ತರದಲ್ಲಿದೆ. ದಾರಿ ಸ್ವಲ್ಪ ಅಷ್ಟು ಇಲ್ದಿದ್ರು ನೀವು ಬರ್ಬೋದು, ಹಾಗೇನಿಲ್ಲ. ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಾವು ಎಲ್ಲ ಬಂದಿದ್ದೇವೆ, ನೀವು ಕೂಡ ಎಲ್ಲ ಬರ್ಬೋದು. ಸೊ ಇವಾಗ ನಾವು ಹೋಗ್ತಿರೋದು. ಸೊ ಲಾಸ್ಟ್ ಒಂದ್ಸಲ ನೋಡಿ ಅದು ಹೇಗಿದೆ ಅಂತ ನೋಡಿ. ಅವರು ಹಿಂದೆ ನಿಂತವರು ಫ್ರೆಂಡ್ಸ್. ಇದು ಎಕ್ಸಿಟ್. ಇದೇನು, ಇಲ್ಲಿ ನೀವು ಸ್ಟಾರ್ಟಿಂಗ್ ನೋಡಬಹುದು ಮತ್ತೆ ಎಂಡಿಂಗ್ ನೋಡಬಹುದು. ಅಂದ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕುಂದಾದ್ರಿಗೆ ನೀವು ಹೋಗುವ ಮುಂಚೆ ಇಲ್ಲಿ ಯಾವ ಯಾವ ಮರಗಳು ಇದಾವೆ ಮತ್ತೆ ಯಾವುದು ಗಿಡಮೂಲಿಕೆಗೆ ಉಪಯೋಗ ಆಗ್ತಿದೆ ಅದರ ಎಲ್ಲ ಮಾಹಿತಿಯನ್ನು ಈ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ.